ತಮಗೆಲ್ಲರಿಗೂ ಲೋಕೋತ್ತರ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆ ನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಶುದ್ಧಾತಮವಿದೆ ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶಗಳು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಭವದುಃಖದಿ ಭಯಭೀತನಾ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಎರಡು ಕೈಗಳನ್ನು ಮುಗಿದು ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಹೇಳಿಕೊಟ್ಟ ತಿಳಿಸಿಕೊಟ್ಟ ದೇವಶಾಸ್ತ್ರ ಗುರುಗಳಿಗೆ ಅನಂತಾನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮನ ಚರಣ ಕಮಲಗಳಿಗೆ, ಅಂದರೆ ತಾನು ತನಗೆ ನೀವು ನಿಮಗೆ ಚರಣವಂದನೆಗಳನ್ನು, ನಿಜ ಆತ್ಮದೇವನ ಚರಣವಂದನೆಗಳನ್ನು ಮಾಡಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸುತ್ತೇನೆಂದು ಭಾವಿಸುತ್ತಾ ಶಾಂತಿ ಅನುಭವ ಮಾಡಿ ಶರೀರವನ್ನು ಕೈಕಾಲುಗಳನ್ನು ಸಡಿಲು ಬಿಟ್ಟು ಯಾವ ವಿಚಾರ ಚಿಂತೆಗಳಿಲ್ಲದೆ ಸುಖಾಸನದಲ್ಲಿ ಚಾಪೆ ಮೇಲೆ ಕೂತ್ಕೊಳ್ಳಿ. ಕೊನೆವರೆಗೆ ಕಣ್ ತೆಗಿಬಾರ್ದು. ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಪಾದದಿಂದ ನೆತ್ತಿವರೆಗೆ ಎಲ್ಲೆಲ್ಲಿ ನಾನು ಎಂಬ ಅಸ್ತಿತ್ವ, ಅರಿವು, ಅನುಭವ, ಫೀಲಿಂಗ್ ಆಗ್ತಾ ಇದೆ ನೋಡಿ. ನಿಮಗೆ ಶರೀರದಲ್ಲಿ ಏನೇನು ಫೀಲಿಂಗ್ ಆಗ್ತಾ ಇದೆ ಅದೆಲ್ಲವೂ ಆತ್ಮನೇ, ಅಂದರೆ ಫೀಲಿಂಗ್ ಮಾತ್ರ. ಅದು ಸುಖ ದುಃಖ ಶೀತ ಉಷ್ಣ ಯಾವುದೇ ಇರಲಿ, ಅದನ್ನು ಮುಖ್ಯ ಮಾಡಲಾರ್ದೆ ಕೇವಲ ಸಂವೇದನ ಮಾತ್ರ, ಅಸ್ತಿತ್ವ ಮಾತ್ರವನ್ನು ಅನುಭವ ಮಾಡಬೇಕು. ಸಂವೇದನ ಮಾತ್ರ, ಅಸ್ತಿತ್ವ ಮಾತ್ರ, ನಾನೆಂಬ ಫೀಲಿಂಗ್ ಮಾತ್ರ ಆತ್ಮ ಇದ್ದಾನೆ.
ಆನಂದ ಆನಂದ ಅನುಭವ ಮಾಡಿ. ನಿಮ್ಮ ಮನಸ್ಸಿನ ಮೂಲಕ ಸ್ಕ್ಯಾನ್ ಮಾಡಿ, ನಿಮ್ಮ ಬಾಡಿ ಸ್ಕ್ಯಾನ್ ಮಾಡಿ, ನಿಮ್ಮ ಶರೀರವನ್ನು ಸ್ಕ್ಯಾನ್ ಮಾಡಿ ಮನಸ್ಸಿನ ಮೂಲಕ ಪಾದದಿಂದ ನೆತ್ತಿವರೆಗೆ, ನೆತ್ತಿಯಿಂದ ಪಾದದವರೆಗೆ ಮನಸ್ಸನ್ನು ಓಡಾಡಿಸಿ, ಜ್ಞಾನೋಪಯೋಗವನ್ನು ಓಡಾಡಿಸಿ, ನಿಮ್ಮ ಪರ್ಯಾಯವನ್ನು ದ್ರವ್ಯದಲ್ಲಿ ಓಡಾಡಿಸಿ, ನಿಮ್ಮ ಪರ್ಯಾಯವನ್ನು ನಿಮ್ಮ ನೋಡುವ ತಿಳಿಯುವ ಜ್ಞಾನದ ಪರ್ಯಾಯವನ್ನು ನಿಮ್ಮ ಆತ್ಮ ಪ್ರದೇಶಗಳ ಮೇಲೆ ಓಡಾಡಿಸಿ. ಶಾಂತಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಿಮ್ಮ ಮುಖಕಮಲವನ್ನು ಉಜ್ಜಿ. ಇವತ್ತು ಸ್ಪರ್ಶದ ಮೂಲಕ ಸಂವೇದನೆ. ನಿಮ್ಮ ಮುಖಕಮಲವನ್ನು ಚೆನ್ನಾಗಿ ಉಜ್ಜಿ 20 ಸೆಕೆಂಡ್ಗಳವರೆಗೆ ನಿಧಾನಕ್ಕೆ ಸಹಜವಾಗಿ ಸರಳವಾಗಿ ಉಜ್ಜಿ. ನಿಮ್ಮ ಮುಖಕಮಲ, ಕಣ್ಣು, ಹುಬ್ಬು, ಹಣೆ, ಮೂಗು, ಕೆನ್ನೆ, ತುಟಿ, ಗದ್ದ, ಕಣ್ಣು ರೆಪ್ಪೆಗಳು, ಹಾಗೆ ಉಜ್ಜಿ 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 ನಿಮ್ಮ ಹಸ್ತಗಳನ್ನು ಹಾಗೆ ಮುಖಕಮಲದ ಮೇಲೆ ಇಟ್ಕೊಳ್ಳಿ. ಒಂದು ಕೈಯನ್ನು ಎತ್ತಿ ನಿಮಗೆ ಮಂಡಿಗಾಲ ಮೇಲೆ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಕೈಯನ್ನು ಎತ್ತಿ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ನಿಮ್ಮ ಮುಖಕಮಲದ ಉದ್ದ ಅಗಲ ದಪ್ಪ ಗೋಳಾಕಾರ ಸಂವೇದನೆ ಮಾಡಿ. ನಿಮ್ಮ ಮುಖಕಮಲ ಆಯತಾಕಾರವಿದೆಯಾ, ಗೋಳಾಕಾರವಿದೆಯಾ, ಚೌಕಾಕಾರವಿದೆಯಾ ಅನುಭವ ಮಾಡಿ. ಸಂವೇದನ ರೂಪ ಆಕಾರ ಅನುಭವ ಮಾಡಿ. ಕೇವಲ ಸಂವೇದನ ರೂಪ.
ಶಾಂತಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ಯಾವ ಸಂಕೋಚ, ಯಾವ ಭಯ, ಯಾವ ಸಂದೇಹವಿಲ್ಲದೆ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಅಭ್ಯಾಸ ಮಾಡಿ. ಇದು ನಿಮ್ಮ ಕರ್ತವ್ಯ. ಆತ್ಮಧ್ಯಾನಾಭ್ಯಾಸ ಮಾಡುವುದೊಂದೇ ನಿಮ್ಮ ಕರ್ತವ್ಯ. ಇದೇ ನಮ್ಮ ಕೆಲಸ. ಉಳಿದೆಲ್ಲವೂ ನಮ್ಮ ಕೆಲಸಗಳಲ್ಲ. ನಾವು ಅನಾದಿ ಕಾಲದಿಂದ ನಮ್ಮ ಕೆಲಸ ನಾವು ಬಿಟ್ಟು ಸಂಸಾರದ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಕೆಲಸ ಅಂದರೆ ಆತ್ಮಾನುಭವ ಮಾಡುವುದು, ಆತ್ಮಧ್ಯಾನ ಮಾಡುವುದು. ಸಂಸಾರದ ಕೆಲಸಗಳು ಮದುವೆ, ಮಕ್ಕಳು, ನೌಕರಿ, ದುಡಿಯುವುದು, ಕೊಡುವುದು, ತಗೊಳ್ಳುವುದು, ಆಹಾರ, ನಿಹಾರ, ಸುಖ, ದುಃಖ, ಚಿಂತೆ, ಸಂಕಲ್ಪ, ವಿಕಲ್ಪ, ವಿಕಾರ, ಇದ್ಯಾವುದು ನನ್ನ ಕೆಲಸಗಳಲ್ಲ. ಪುಣ್ಯ ಪಾಪ ಯಾವ ಕೆಲಸಗಳು ನನ್ನದಲ್ಲ. ನನ್ನ ಕೆಲಸ ಪಾದದಿಂದ ನೆತ್ತಿವರೆಗೆ ನಾನೆಂಬ ಅನುಭವ ಮಾಡುವುದು. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಕಿವಿಗಳನ್ನು ಉಜ್ಜಿ, ಕಿವಿಗಳ ಮೇಲೆ ಮನಸ್ಸಿಡಿ. ಕೈಗಳಿಂದ ಕಿವಿಗಳನ್ನು ಉಜ್ಜಿ. ಕೈಗಳಿಂದ ಉಜ್ಜುವುದರಿಂದ ವಿಶೇಷ ಲಾಭವಾಗುತ್ತದೆ, ಹೆಚ್ಚಿನ ಲಾಭವಾಗುತ್ತದೆ. ಅಧಿಕ ಸಮಯದವರೆಗೆ ಆ ಸಂವೇದನ ನಿರಂತರವಾಗಿರ್ತದೆ. ಕಿವಿಗಳನ್ನು ಚೆನ್ನಾಗಿ ಉಜ್ಜಿ, ಕಿವಿಗಳ ರಂಧ್ರಗಳು, ಒಳಕಿವಿ, ಹೊರಕಿವಿ, ಶಾಂತಿ 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 ಅನುಭವ ಮಾಡಿ. ಇಪ್ಪತ್ತು ಸೆಕೆಂಡ್ಗಳವರೆಗೆ ಕಿವಿಯನ್ನು ಉಜ್ಜುತ್ತಾ ಕಿವಿಯೇ ಸಂವೇದನೆ ಮಾಡಿ. ಕೇವಲ ಕಿವಿಗಳಲ್ಲಿರುವ ಪ್ರದೇಶ, ಆತ್ಮ ಪ್ರದೇಶಗಳ ಸಂವೇದನೆ ಮಾಡಿ. ನೋಡಿ, ನಿಮಗೆ ಶರೀರದಲ್ಲಿ ಯಾವ ಪ್ರದೇಶಗಳು, ಆತ್ಮ ಪ್ರದೇಶಗಳು ಅನುಭವಕ್ಕೆ ಬರ್ತಾ ಇಲ್ಲ. ಕೇವಲ ಕಿವಿಯ ಆತ್ಮ ಪ್ರದೇಶಗಳು ಮಾತ್ರ ಅನುಭವಕ್ಕೆ ಬರ್ತಾ ಇದ್ದಾವೆ. ಚೈತನ್ಯ ಕಿವಿಗಳು, ಸಂವೇದನ ರೂಪ ಕಿವಿಗಳು, ಅನುಭವ ರೂಪದ ಕಿವಿಗಳು, ನಾನೆಂಬ ಅಸ್ತಿತ್ವ ಸಂವೇದನ ಫೀಲಿಂಗ್ ರೂಪ ಕಿವಿಗಳು, ಅದು ಆತ್ಮ ಇದೆ. ರಕ್ತ, ಮೂಳೆ, ಮಾಂಸ, ಚರ್ಮದಿಂದ ಮಾಡಿದ ಕಿವಿಗಳು ನಾನಲ್ಲ, ನನ್ನದಲ್ಲ. ಅದು ಶರೀರವಾಗಿದೆ, ಜಡ ವಸ್ತು. ಅದರಲ್ಲಿ ಸಂವೇದನವಿಲ್ಲ. ಸಂವೇದನ ನನ್ನದು, ನನ್ನಲ್ಲಿದೆ. ಆತ್ಮ ಶರೀರದಲ್ಲಿದ್ದ ಕಾರಣ ಅಜ್ಞಾನಿಗೆ ಈ ಸಂವೇದನೆ ಆತ್ಮದ್ದು ಆತ್ಮ ಅಂತ ಅನಿಸಲ್ಲ. ಇದು ಶರೀರದಲ್ಲಿರುವುದರಿಂದ ಶರೀರದ್ದು ಶರೀರ ಅಂತ
ಅಜ್ಞಾನಿ ತಿಳಿಯುತ್ತಾನೆ. ಜ್ಞಾನಿ ಇದು ಶರೀರದಲ್ಲಿದ್ದರೂ ಕೂಡ ಇದು ಶರೀರದ್ದಲ್ಲ, ಇದು ನಾನು, ನನ್ನದು, ನನ್ನ ಆತ್ಮನ ಪ್ರದೇಶಗಳ ಸಂವೇದನೆ ಎಂದು ತಿಳಿದು ಅದರ ಮೇಲೆ ಅತಿಮೋಹ ಮಾಡಿ, ಅದರ ಮೇಲೆ ಅತ್ಯಂತ ಅಧಿಕ ಪ್ರೀತಿ ಮಾಡಿ, ಅದರ ಮೇಲೆ ಭಕ್ತಿ, ಸಮರ್ಪಣಾ ಭಾವನೆ, ತನ್ನ ಸರ್ವಸ್ವವನ್ನು ಆತ್ಮ ಪ್ರದೇಶಗಳಿಗೆ ಧಾರೆ ಎರಿತಾನೆ. ಈ ಆತ್ಮ ಪರ್ಯಾಯನು, ಈ ಮನಸ್ಸು ಜ್ಞಾನೋಪಯೋಗ ಆತ್ಮನಲ್ಲಿ ಪ್ರದೇಶಗಳಲ್ಲಿ ಲೀನವಾದಾಗ ಪರ್ಯಾಯವು ಕೂಡ ಪುನೀತ ಪಾವನ ಆಗ್ತದೆ. ದ್ರವ್ಯ ಪುನೀತವಾಗಿದೆ, ಆದರೆ ಪರ್ಯಾಯ ಆಂಶಿಕವಾಗಿ ಅಶುದ್ಧವಾಗಿದೆ. ನಿಮ್ಮ ಬಲಗೈಯಿಂದ ಎಡಗೈ ಉಜ್ಜಿ, ಬಲಗೈಯಿಂದ ಎಡಗೈಯನ್ನು ಉಜ್ಜಿ, ಎಡಗೈ ಭುಜಗಳು, ತೋಳುಗಳು, ಅಂಗೈ ಮೇಲ್ಭಾಗ, ಒಳಭಾಗ, ಕೈಗಳ ಮೇಲೆ ಬೆರಳುಗಳು, ಒಂದೊಂದು ಬೆರಳನ್ನು ಅಲುಗಾಡಿಸಿ, ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ, ಒಂದೊಂದು ಬೆರಳನ್ನು ಎಣಿಕೆ ಮಾಡಿ. ನಿಧಾನಕ್ಕೆ ಮೂವ್ ಮಾಡಿ ಬೆರಳನ್ನು. ನಿಧಾನಕ್ಕೆ ಮೂವ್ ಮಾಡಿದಾಗ ನಮ್ಮ ಮನಸ್ಸು ಬಹಳ ಏಕಾಗ್ರವಾಗತ್ತೆ. ಆ ಕಡೆ ಕ್ಯೂರಿಯಾಸಿಟಿ ಬೆಳೀತದೆ, ಆ ಕಡೆ ಹೆಚ್ಚಿನ ಗಮನ ಹೋಗುತ್ತೆ, ಆ ಕಡೆ ಹೆಚ್ಚಿನ ಏಕಾಗ್ರತೆ ಆಗತ್ತೆ, ಮನಸ್ಸು ಆ ಕಡೆ ಹೆಚ್ಚು ಲೀನ್ ಆಗುತ್ತೆ. ನಿಧಾನಕ್ಕೆ ಬೆರಳಾಡಿಸಿದರೆ ನೋಡಿ, ನೀವು ಬೆರಳನ್ನು ಹೇಗೆ ಆಡಿಸ್ತಾ ಇದ್ದೀರಿ. ಮೇಲೆ ಕೆಳಗೆ, ಅಕ್ಕ ಪಕ್ಕ, ಸುತ್ತ ಮುತ್ತ, ರೌಂಡು. ನೀವು ಬಹಳ ಅತಿ ಆಸಕ್ತಿಯಿಂದ, ಆತ್ಮನ ಅನಂತ ಭಕ್ತಿಯಿಂದ ಈ ಸಂವೇದನೆ ನಾನೇ, ನನ್ನದು, ಆತ್ಮ ಎಂದು ನಂಬಿ ಪ್ರಾಮಾಣಿಕವಾಗಿ ಏಕಾಗ್ರತೆ ಅಭ್ಯಾಸ ಮಾಡಿದ್ದೇ ಆದರೆ ನಿಮಗಲ್ಲಿ ಆನಂದ ಬರುತ್ತೆ, ನಿಟ್ಟುಸಿರು ಬರುತ್ತೆ, ತುಂಬ ವಿಶೇಷ ಏಕಾಗ್ರತೆ ನಿಮಗೆ ಅನುಭವ ಆಗುತ್ತೆ. ಪ್ರಯತ್ನ ಮಾಡಿ, ಮರಳಿ ಯತ್ನವ ಮಾಡು.
ಈಗ ಬಲಗೈಯನ್ನು ಉಜ್ಜಿ, ಎಡಗೈಯಿಂದ ಬಲಗೈಯನ್ನು ಉಜ್ಜಿ, ಭುಜಗಳಿಂದ ಹಿಡಿದು ಬೆರಳುಗಳವರೆಗೆ, ಕೈಗಳ ಒಳಭಾಗ ಹೊರಭಾಗ, ಎರಡೂ ಬದಿಯ ಭಾಗ ಕೆಳಭಾಗ ಸಂವೇದನೆ ಮಾಡಿ ಉಜ್ಜಿ, ನಿಮ್ಮ ಬಲಗೈಯನ್ನು ಚೆನ್ನಾಗಿ ಉಜ್ಜಿ, ಎಡಗೈಯಿಂದ ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನೆತ್ತಿ ಮೇಲೆ ಕೈ ಆಡಿಸಿ, ನೆತ್ತಿ ಮೇಲೆ ಚೆನ್ನಾಗಿ ಹಸ್ತಗಳನ್ನಿಟ್ಟು, ನೆತ್ತಿಯ ಸುತ್ತಮುತ್ತ ನೆತ್ತಿಯ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಮಸಾಜ್ ಮಾಡಿ. ಬೆರಳಿನ ತುದಿಗಳಿಂದ ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನೆತ್ತಿಯ ಮೇಲ್ಭಾಗ, ತಲೆಯ ಮೇಲ್ಭಾಗ ನೆತ್ತಿ ಸಂವೇದನೆ ಮಾಡಿ. ಇದು ಮೂರು ಲೋಕದ ನಾಥರು, ಜಗತ್ಪಿತಾಮಹ, ತ್ರಿಲೋಕ್ಯ ಪೂಜ್ಯ ತೀರ್ಥಂಕರ ಅರಹಂತ ಪರಮೇಷ್ಠಿಗಳು ಹೇಳಿದ್ದು. ಇದು ಅಂತರ್ಮುಖ ಧ್ಯಾನಾಭ್ಯಾಸ. ಇದು ಸಾಮಾನ್ಯ ಜನರು ಮಾಡುವಂಥದ್ದಲ್ಲ, ಅಂದರೆ ಅಭವ್ಯರು ಮಾಡುವಂಥದ್ದಲ್ಲ. ಇದು ಕೇವಲ ಭವ್ಯರು ಮಾಡುವಂಥದ್ದು. ಯಾರು ಶೀಘ್ರವಾಗಿ ಮುಕ್ತಿಗೆ ಹೋಗೋರಿದ್ದಾರೆ ಅಂತಹ ಭವ್ಯ ಜೀವಗಳು ಮಾತ್ರ ಈ ಅಭ್ಯಾಸವನ್ನು ಮಾಡ್ತವೆ. ತಾವೆಲ್ಲರೂ ಮಾಡ್ತಾ ಇದ್ದಿದ್ದರಿಂದ ತಾವೆಲ್ಲರೂ ಭವ್ಯರೇ. ಆದರೆ ಆತ್ಮನ ಮೇಲೆ ಭಕ್ತಿ ಇರಬೇಕು. ಸಂಸಾರದಲ್ಲಿ ಸುಖವಿಲ್ಲವೆಂಬ ಶ್ರದ್ಧೆ, ನಂಬಿಕೆ ಇರಬೇಕು, ಅನುಭವ ಆಗಿರಬೇಕು. ನನಗೇನೂ ಬೇಡ, ನನಗೆ ಆತ್ಮ ಸುಖ ಒಂದೇ ಬೇಕು ಎಂಬ ಶ್ರದ್ಧೆ, ನಂಬಿಕೆ ಮನಸ್ಸಲ್ಲಿರಬೇಕು. ತದನುಸಾರ ಪ್ರಯತ್ನ ಮಾಡ್ತಾ ಇರಬೇಕು. ಅಂತಹ ಜೀವ ಮಾತ್ರ ಧ್ಯಾನಾಭ್ಯಾಸ ಮಾಡಲು, ಮುಕ್ತಿಗೆ ಹೋಗಲು ಅಧಿಕಾರಿಯಾಗುತ್ತಾನೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಕಾಲುಗಳ ಉದ್ದಗಲ ದಪ್ಪ ಅನುಭವ ಮಾಡಿ. ನಿಮ್ಮ ಕೈಗಳಿಂದ ತೊಡೆ, ಮಂಡಿಗಾಲು, ಪಿಂಡಿ, ಪಾದದ ಕೆಳಭಾಗ, ಮೇಲ್ಭಾಗ, ಬೆರಳುಗಳು ಚೆನ್ನಾಗಿ ಉಜ್ಜಿ, ಪ್ರೀತಿಯಿಂದ ಉಜ್ಜಿ. ಇದು ನನ್ನ ಸಂವೇದನೆ.
ನಾನು ನನ್ನ ಮೇಲೆ ಪ್ರೀತಿಯಿಂದ ನಾನು ಉಜ್ಜುತ್ತಾ ಇದ್ದೇನೆ, ನನ್ನ ಮೇಲೆ ನಾನು ಪ್ರೀತಿ ಮಾಡ್ತಾ ಇದ್ದೇನೆ, ನನ್ನ ಮೇಲೆ ನಾನು ಮೋಹ ಮಾಡ್ತಾ ಇದ್ದೇನೆ, ನನ್ನನ್ನು ನಾನು ಪ್ರೀತಿ ಮುದ್ದಾಡ್ತಾ ಇದ್ದೇನೆ. ತನ್ನ ಮೇಲೆ ತನಗೆ ಬರುವ ಪ್ರೀತಿಯನ್ನು ಸ್ವದಯೆ ವೀತರಾಗ ಅಂತ ಹೇಳ್ತಾರೆ. ತನ್ನ ಆತ್ಮ ಪ್ರದೇಶಗಳ ಮೇಲಿನ ಪ್ರೀತಿ ಅದೇ ನಿಜವಾದ ಭಕ್ತಿ. ಪ್ರೀತಿಯಿಂದ ಚೆನ್ನಾಗಿ ಮಸಾಜ್ ಮಾಡಿ ನೋಡಿ. ಪೈಲ್ವಾನರು, ಮಸಾಜ್ ಮಾಡುವವರು, ಪೈಲ್ವಾನರು, ಜಂಟಿ ಮಲ್ಲಿಗಳು, ಜಟ್ಟಿಗಳು ಮತ್ತು ಚಿಕ್ಕ ಮಕ್ಕಳು, ನೀವು ಮಾಲಿಷ್ ಮಾಡ್ತೀರಿ ಚಿಕ್ಕ ಮಕ್ಕಳಿಗೆ, ಅವರು ಎಷ್ಟು ಚೆನ್ನಾಗಿ ಇರ್ತಾರೆ ನೋಡಿ. ಅವರ ಮುಖ ಎಷ್ಟು ತೇಜಸ್ಸಿರ್ತದೆ, ಅವರು ಎಷ್ಟು ದುಂಡಗಾಗಿ ಗುಂಡು ಗುಂಡಾಗಿ ಚೆಂದಾಗಿ ಇರ್ತಾರೆ ನೋಡಿ. ಇದೆಲ್ಲ ಮಾಲಿಶಿನ ಪ್ರಭಾವ, ಮಸಾಜ್ ಪ್ರಭಾವ. ಅಂದರೆ ಅಲ್ಲಿ ಆತ್ಮ ಪ್ರದೇಶಗಳ ಸಂವೇದನದಿಂದ ಕರ್ಮಗಳ ನಿರ್ಜರೆ ಮತ್ತು ಆತ್ಮನ ತೇಜಸ್ಸು ನಿಖರವಾಗಿ ಪ್ರಖರವಾಗಿ ಹೊರಬೀಳ್ತದೆ. ಶಾಂತಿ ಶಾಂತಿ ಸಂವೇದನೆ ಮಾಡಿ ಅನುಭವ ಮಾಡಿ. ಇನ್ನೊಂದು ಕಾಲನ್ನು ಅದೇ ರೀತಿ ಉಜ್ಜಿ ತೊಡೆಯಿಂದ ಪಾದದವರೆಗೆ, ಬೆರಳಿನವರೆಗೆ. ಇದು ನಾನು ನನ್ನದು, ಇದು ಕಾಲಲ್ಲ, ಇದು ಆತ್ಮ ಪ್ರದೇಶಗಳು, ಇದು ತೊಡೆಯಲ್ಲ, ಇದು ಆತ್ಮ ಪ್ರದೇಶಗಳು. ಆತ್ಮ ಪ್ರದೇಶಗಳು ತಲೆಯಲ್ಲಿರಲಿ ಅಥವಾ ಕಾಲಲ್ಲಿರಲಿ, ಎಲ್ಲೇ ಇರಲಿ, ಅವುಗಳಲ್ಲಿ ಭೇದ ಭಾವ ಮಾಡಬಾರದು. ಶಾಂತಿ ಶಾಂತಿ ಅನುಭವ ಮಾಡಿ. ಸಂವೇದನ ಮಾತ್ರ. ಈ ಕಾಲಲ್ಲಿ ನಾನಿದ್ದೇನೆಂಬ ಸಂವೇದನ ಅರಿವು ಅನುಭವ ಮಾಡಿ. ಬೆನ್ನಿನ ಉದ್ದಗಲ ದಪ್ಪ ನಿಮ್ಮ ಬೆನ್ನ ಮೇಲೆ ಕೈ ಆಡಿಸಿ ಚೆನ್ನಾಗಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಕೈ ಆಡಿಸಿ. ಬೆನ್ನು ಭುಜಗಳ ಮೇಲೆ, ಬೆನ್ನಿನ ಮೇಲ್ಭಾಗ, ಬೆನ್ನಿನ ಕೆಳಭಾಗ, ಮಧ್ಯಭಾಗ, ಅಕ್ಕಪಕ್ಕ ಭಾಗ. ಸ್ನಾನ ಮಾಡುವಾಗ ಹೇಗೆ ಉಜ್ಜುತ್ತೀರಿ ಹಾಗೆಲ್ಲ. ಎಲ್ಲ ನನ್ನ ಸಂವೇದನೆ, ನನ್ನ ಅನುಭವ. ಶರೀರದ್ದಲ್ಲ, ಶರೀರ ಜಡ ವಸ್ತು. ಆತ್ಮ ಮತ್ತು ಶರೀರ ಎರಡೂ ಒಂದೇ ಸ್ಥಾನದಲ್ಲಿದ್ದರೂ ಕೂಡ ಶರೀರ ಸಂವೇದನೆ ಆತ್ಮನಿಗಾಗುವುದಿಲ್ಲ,
ಆತ್ಮನ ಸಂವೇದನೆ ಶರೀರಕ್ಕಾಗುವುದಿಲ್ಲ, ಶರೀರದಲ್ಲಿ ಸಂವೇದನವೇ ಇಲ್ಲ, ಅದು ಆತ್ಮನದ್ದು. ಆತ್ಮನ ಸಂವೇದನೆ ಆತ್ಮನಲ್ಲಿ, ಆತ್ಮನಿಗಾಗಿ, ಆತ್ಮನಿಂದ ಆತ್ಮನಲ್ಲಿಯೇ ಆಗುತ್ತದೆ. ಆತ್ಮನ ಸಂವೇದನವೇ ಆಗುತ್ತದೆ. ಎರಡು ದ್ರವ್ಯಗಳ ಮಧ್ಯೆ ಆತ್ಮ ಜೀವದ್ರವ್ಯ, ಶರೀರ ಪುದ್ಗಲ ದ್ರವ್ಯ. ಎರಡು ದ್ರವ್ಯಗಳ ಮಧ್ಯದಲ್ಲಿ ಅತ್ಯಂತ ಅಭಾವ ಇರುವುದರಿಂದ ಒಂದು ದ್ರವ್ಯದ ಸಂವೇದನೆ ಇನ್ನೊಂದು ದ್ರವ್ಯಕ್ಕೆ ಆಗುವುದೇ ಇಲ್ಲ, ಅಸಂಭವ. ಹಾಗಾಗಿ ನಿಸ್ಸಂದೇಹವಾಗಿ ಧ್ಯಾನಾಭ್ಯಾಸ ಮಾಡಿ. ಎರಡು ಹಸ್ತಗಳನ್ನು ನಿಮ್ಮ ಕಣ್ಮೇಲಿಟ್ಕೊಳ್ಳಿ. ನಿಧಾನಕ್ಕೆ ಕಣ್ ತೆಗೆಯಿರಿ. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ ಬೇಗ ಬೇಗ ಸ್ಕ್ಯಾನ್ ಮಾಡಿ. ನಿಮ್ಮ ಅಭ್ಯಂತರ ಶರೀರವನ್ನು ಮನಸ್ಸಿನ ಮೂಲಕ ಸ್ಕ್ಯಾನ್ ಮಾಡಿ, ಸಂವೇದನೆ ಮಾಡಿ. ಇದು ಅದ್ಭುತವಾದ ಸ್ಕ್ಯಾನಿಂಗ್ ಮಷೀನು, ಇದು ಅದ್ಭುತವಾದ ಸ್ಕ್ಯಾನರು. ಈ ಸ್ಕ್ಯಾನದಿಂದ ಎಲ್ಲ ರೋಗಗಳು ದೂರ ಆಗ್ತವೆ, ಕರ್ಮವು ದೂರ ಆಗ್ತದೆ, ಸಂಸಾರ ರೋಗವು ದೂರ ಆಗ್ತದೆ, ಜನ್ಮ ಮರಣ ರೋಗಗಳು ದೂರ ಆಗ್ತವೆ, ದೊಡ್ಡ ದೊಡ್ಡ ರೋಗಗಳು ದೂರ ಆಗ್ತವೆ. ಚಿಕ್ಕ ಪುಟ್ಟ ರೋಗಗಳ ಚಿಂತೆ ಬೇಡ. ಮತ್ತೆ ಕಣ್ಣುಗಳನ್ನು ಮುಚ್ಚಿ ಮೊದಲು ಒಂದು ಹಸ್ತವನ್ನೆತ್ತಿ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ, ಆಮೇಲೆ ಇನ್ನೊಂದು ಹಸ್ತವನ್ನೆತ್ತಿ ಶಾಂತಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ನಾನು ನನ್ನ ಸ್ವರೂಪವನ್ನು ಮರೆತು ಸಂಸಾರದಲ್ಲಿ ಬಂದು ಹುಟ್ಟಿದ್ದೇನೆ. ಮೈ ಕೌನ್ ಹೂಂ ಆಯಾ ಕಹಾಂ ಸೆ ಔರ್ ಮೇರಾ ರೂಪ ಕ್ಯಾ ಸಂಬಂಧ ದುಃಖಮಯ ಕೌನ್ ಹೈ ಸ್ವೀಕೃತ ಕರೋ ಪರಿಹಾರ ಕ್ಯಾ. ನಾ ಎಲ್ಲಿಂದ ಬಂದಿದ್ದೇನೆ, ನನ್ನ ಸ್ವರೂಪ ಏನು, ನಾನು ಏನು ಮಾಡಬೇಕಾಗಿತ್ತು ಆದರೆ ಏನು ಮಾಡ್ತಾ ಇದ್ದೇನೆ, ಏಕೆ ದುಃಖ ಏಕೆ ಆಗ್ತಾ ಇದೆ, ದುಃಖಕ್ಕೆ ಕಾರಣಗಳೇನು, ಆ ಕಾರಣಗಳನ್ನು ಪರಿಹಾರ ಮಾಡುವ ಉಪಾಯವನ್ನು, ಪರಿಹರಿಸುವ ಉಪಾಯವನ್ನು ನಾನು ಸ್ವೀಕಾರ ಮಾಡ್ತೇನೆ, ಕಂಡು ಹಿಡಿತೀನಿ. ನಾನು ದುಃಖವನ್ನು ಪರಿಹರಿಸಿ ಸುಖವನ್ನು ಅನುಭವ ಮಾಡ್ತೀನಿ, ಆತ್ಮನಲ್ಲಿ ಲೀನನಾಗ್ತೇನೆ, ನಾನು ನನ್ನೊಳಗೆ ಲೀನನಾಗ್ತೇನೆ. ಸುಖ ನನ್ನಲ್ಲಿದೆ, ಪರರಲ್ಲಿಲ್ಲ. ಇದನ್ನು ದೃಢವಾಗಿ ನಂಬಿದವನೇ ಸಮ್ಯಕ್ ದೃಷ್ಟಿ ಆಗಲು ಯೋಗ್ಯ, ಮುಕ್ತಿಗೆ ಹೋಗಲು ಯೋಗ್ಯ. ಜೈನ ಧರ್ಮದ ಮೂಲ ತತ್ವ, ಜೈನ ಧರ್ಮದ ಸಕಲ ಸಿದ್ಧಾಂತಗಳು ಒಂದೇ ಒಂದು ಪಾಯಿಂಟಲ್ಲಿ ಆಧಾರವಾಗಿ ನಿಂತಿದೆ. ಅದೇನು ಅಂದರೆ ಸುಖ ಎಲ್ಲಿದೆ, ಸುಖ ಸ್ವದಲ್ಲಿದೆಯಾ ಪರರಲ್ಲಿದೆಯಾ. ನೀವು ನಿಜದಲ್ಲಿದೆ, ನನ್ನಲ್ಲಿದೆ, ಆತ್ಮ ಪ್ರದೇಶಗಳಲ್ಲಿದೆ ಎಂದು ನಂಬಿ ನೀವು ಸಂಸಾರ ಮಾಡಿದರೂ ಕೂಡ ನಿಮಗೆ ಕರ್ಮ ನಿರ್ಜರೆ ಆಗ್ತದೆ. ಸ್ವಲ್ಪ ಬಂದಾದರೂ ಕೂಡ ಕರ್ಮ ನಿರ್ಜರೆ ಅಧಿಕವಾಗುತ್ತದೆ. ನೀವು ಏನು ಉಪವಾಸ ಜಪ ತಪ ಏನೂ ಮಾಡದಿದ್ರೂ ಕೂಡ ನಿಮ್ಮ ಧ್ಯಾನಾಭ್ಯಾಸ ಮಾತ್ರದಿಂದ ಸಕಲ ಕರ್ಮಗಳ ನಿರ್ಜರೆ ಆಗ್ತದೆ, ಮುಕ್ತಿ ಸಿಗ್ತದೆ. ಆದರೆ ನಾವು ಸುಖ ಪರರಲ್ಲಿದೆ ಎಂದು ನಂಬಿ ಅದನ್ನೇ ನಂಬಿದರೆ, ನಾವು ಆ ರೀತಿ ನಂಬಿ ನಾವು ಜಪ ತಪ ಸ್ವಾಧ್ಯಾಯ ಏನೇ ಧ್ಯಾನ ಮಾಡಿದರೂ ಕೂಡ ಏನೂ ಪ್ರಯೋಜನವಿಲ್ಲ. ಯಾಕೆಂದರೆ ಕೊನೆ ಮಾತು, ಮಾನ್ಯತೆ
ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ, ವಿಶ್ವಾಸ, ಅದರಿಂದ ನಮ್ಮ ಜ್ಞಾನ ಕೆಲಸ ಮಾಡ್ತದೆ. ಜ್ಞಾನವೂ ಕೂಡ ಸರಿಯಾಗಿ ತಿಳ್ಕೋಬೇಕಾಗ್ತದೆ. ಜ್ಞಾನದ ಕೆಲಸ ಏನು? ಸರಿಯಾಗಿ ತಿಳ್ಕೊಳ್ಳೋದು ಜ್ಞಾನದ ಕೆಲಸ. ಜ್ಞಾನ ಸರಿಯಾಗಿ ತಿಳ್ಕೊಂಡ್ರೆ ಶ್ರದ್ಧೆ ಸರಿಯಾಗಿ ವಿಶ್ವಾಸ ಮಾಡ್ತದೆ. ಶ್ರದ್ಧಾಗುಣ ಜ್ಞಾನಗುಣ ಸರಿಯಾಗಿ ಆದರೆ ಚಾರಿತ್ರವು ಕೂಡ ಕ್ರಮೇಣ ಶನೈ ನಿಧಾನಕ್ಕೆ ಅದು ಸುಧಾರಣೆ ಆಗ್ತಾ ಹೋಗ್ತದೆ. ಚಾರಿತ್ರಗುಣ ಮೊದಲಿಗೆ ಅದು ಪರಿಹಾರ ಶುದ್ಧ ಆಗುವುದಿಲ್ಲ, ಅದು ನಿಧಾನಕ್ಕೆ ಶುದ್ಧವಾಗುತ್ತದೆ. ಜ್ಞಾನ ಮತ್ತು ಶ್ರದ್ಧೆ ಎರಡೂ ಒಟ್ಟಿಗೆ ಶುದ್ಧವಾಗ್ತವೆ, ಸಮ್ಯಕ್ ಆಗ್ತವೆ, ಅಂದರೆ ಸರಿ ಆಗ್ತವೆ. ಸಮ್ಯಕ್ತ್ವ ಅಂದರೆ ಆತ್ಮನ ಅನುಭವ ಮಾಡುವುದೇ ಸಮ್ಯಕ್ತ್ವ, ಇನ್ಯಾವ ಬೇರೆ ಸಮ್ಯಕ್ತ್ವ ಇಲ್ಲ. ಶಾಂತಿ ಅನುಭವ ಮಾಡಿ ಈ ರೀತಿ ಅಂತರ್ಮುಖ ಮಾರ್ಗವನ್ನು ಹೇಳಿಕೊಟ್ಟ ಅನಂತ ಕೇವಲಿ ತೀರ್ಥಂಕರ ಪರಮಾತ್ಮ ಅರ್ಹಂತ ಪರಮೇಷ್ಠಿಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ಸಮ್ಯಕ್ ದೃಷ್ಟಿ ಮುನಿಗಳು, ಶ್ರಾವಕ ಗುರುಗಳು ಅಂತರ್ಮುಖ ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ಪಾದದಿಂದ ನೆತ್ತಿವರೆಗೆ ನಿಜ ಆತ್ಮನ ದೇವನ ಚರಣಕಮಲಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.